ಬಿಬಿಎಂಪಿಯಿಂದ ಎತ್ತರದ ಗೋಪುರ ನಿರ್ಮಾಣಕ್ಕೆ ಭಾರೀ ಸಿದ್ಧತೆಯಾಗ್ತಾ ಇದೆ. ದೇಶದಲ್ಲಿ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ಪಾಲಿಕೆ ಟೆಂಡರ್ ಕರೆದಿದೆ. ಯಶವಂತಪುರ ಬೈಯಪ್ಪನಹಳ್ಳಿ ಬಳಿ ಎನ್ಜಿಎಫ್ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಬಿಬಿಎಂಪಿ ಮಾಡಿಕೊಳ್ತಾ ಇದೆ. ಗಾರ್ಡನ್ ಸಿಟಿಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಗೋಪುರ ನಿರ್ಮಾಣವಾಗ್ತಾ ಇದೆ. ಎತ್ತರದ ಗೋಪುರದ ಮೇಲೆ ನಿಂತು ಇಡೀ ಸಿಲಿಕಾನ್ ಸಿಟಿ ಸೌಂದರ್ಯವನ್ನು ನೋಡಬಹುದು. 250 ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ಬಿಬಿಎಂಪಿ ತಯಾರಿ ನಡೆಸಿದ್ದು, ಈಗಾಗಲೇ ಹಲವು ಖಾಸಗಿ ಸಂಸ್ಥೆಗಳ ಜೊತೆ ಸಭೆ ನಡೆಸಿ ಬಿಬಿಎಂಪಿ ಗೋಪುರ ನಿರ್ಮಾಣದ ಹೊಣೆಯನ್ನ ಕೊಡಲಾಗಿದೆ. ಕೇವಲ ವೀಕ್ಷಣಾ ಗೋಪುರವಾಗದೆ ವಾಣಿಜ್ಯ ಚಟುವಟಿಕೆಗೂ ಈ ಸ್ಕೈಡೆಕ್ ಕೇಂದ್ರ ಬಿಂದುವಾಗಲಿದೆ. ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ತೀರ್ಥಹಳ್ಳಿಯ ಪ್ರಖ್ಯಾತ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದೆ. ನ್ಯಾಷನಲ್ ಸಂಸ್ಥೆಯ ಗೋಲ್ಡ್ ಪ್ಯಾಲೇಸ್, ಸೂಪರ್ ಬಜಾರ್, ಇಂಡಿಯನ್ ಗ್ಯಾಸ್ ಗೋಡೌನ್ ಮೇಲೆ ದಾಳಿಯಾಗಿದೆ. ತೀರ್ಥಹಳ್ಳಿ ಪಟ್ಟಣದಲ್ಲಿರುವ ನ್ಯಾಷನಲ್ ಸಂಸ್ಥೆ ಮಾಲೀಕರ ಮನೆ ಮೇಲೂ ಇಡಿ ದಾಳಿಯಾಗಿದೆ. ನ್ಯಾಷನಲ್ ಸಂಸ್ಥೆ ಅಹಮದ್ ಸಾಬ್ ಅವರ ಒಡೆತನದಲ್ಲಿದ್ದು, ಅವರ ಮಕ್ಕಳು ನ್ಯಾಷನಲ್ ಸಂಸ್ಥೆಯ ವಿವಿಧ ಬಿಸಿನೆಸ್ ನಿರ್ವಹಣೆ ಮಾಡ್ತಿದ್ದಾರೆ. ರೆಹಮಾನ್ ಶರೀಫ್ ಖ್ಯಾತ ಗುತ್ತಿಗೆದಾರರಾಗಿದ್ದು, ಶರೀಫ್ ಒಡೆತನದ ನ್ಯಾಷನಲ್ ಕನ್ಸ್ಟ್ರಕ್ಷನ್ಸ್ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ನಿರ್ಮಿಸಿತ್ತು. ಆಫೀಸ್ ನ್ಯಾಷನಲ್ ಗೋಲ್ಡ್ ಜ್ಯುವೆಲರಿ ಶಾಪ್ ನಿರ್ವಹಿಸ್ತಾ ಇದ್ದ ಸುಲೇಮಾನ್ ನ್ಯಾಷನಲ್ ಸೂಪರ್ ಮಾರ್ಕೆಟ್ ಅನ್ನು ನಿರ್ವಹಿಸ್ತಾ ಇದ್ದ. ಇಡಿ ಅಧಿಕಾರಿಗಳು 4ಕ್ಕೂ ಹೆಚ್ಚು ತಂಡವಾಗಿ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಮೆಟ್ರೋ ಟ್ರ್ಯಾಕ್ ಮೇಲೆ ಬಿದ್ದ ಮೊಬೈಲ್ ತೆಗೆದುಕೊಳ್ಳೋದಕ್ಕೆ ಮಹಿಳೆ ಮೆಟ್ರೋ ಟ್ರ್ಯಾಕ್ ಮೇಲೆ ಜಿಗಿದಿದ್ದಾಳೆ. ಇಂದಿರಾನಗರ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಂತಹ ಘಟನೆ ಇದು. ಮಹಿಳೆ ಟ್ರ್ಯಾಕ್ಗೆ ಜಿಗಿತಾ ಇದ್ದಂತೆ ಮೆಟ್ರೋ ಸಿಬ್ಬಂದಿ ಕೂಡಲೇ ವಿದ್ಯುತ್ ಸಂಪರ್ಕ ತೆಗೆದಿದ್ದಾರೆ. ಮಹಿಳೆಯಿಂದಾಗಿ 15 ನಿಮಿಷ ಮೆಟ್ರೋ ಸಂಚಾರ ಸ್ಥಗಿತ ಆಯಿತು. ಬಿಎಂಆರ್ಸಿಎಲ್ ಸಿಬ್ಬಂದಿಯ ಮುಂಜಾಗ್ರತೆಯಿಂದಾಗಿ ಭಾರೀ ಅನಾಹುತ ತಪ್ಪಿದೆ. ಈ ವಿಚಾರವಾಗಿ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ. ವಿದ್ಯುತ್ ತೆಗೆದ ನಂತರ ಎಲ್ಲವನ್ನ ರೀಸೆಟ್ ಮಾಡೋದಕ್ಕೆ 15 ನಿಮಿಷ ಬೇಕು. ನಿನ್ನೆ ಪೀಕ್ ಅವರ್ನಲ್ಲೇ ಈ ಸಮಸ್ಯೆ ಆಗಿದೆ, ಇದಕ್ಕೆ ವಿಷಾದಿಸ್ತೇವೆ ಅಂತ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ. ಪರ್ಪಲ್ ಲೇನ್ನಲ್ಲಿ ಜಸ್ಟ್ ಮಿಸ್ ಆಗಿ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶಕ್ತಿ ಯೋಜನೆಯ ಎಫೆಕ್ಟ್ನಿಂದಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ಬಸ್ ತಡೆದು ವಿದ್ಯಾರ್ಥಿಗಳು ಧರಣಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬಸ್ತುವಾಡ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ರಾಯಭಾಗ, ಹಾರುಗೇರಿ, ಚಿಕ್ಕೋಡಿಗೆ ನಿತ್ಯವೂ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳುತ್ತಾರೆ. ಇದೀಗ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಸ್ಥಳಕ್ಕೆ ಡಿಪೋ ಮ್ಯಾನೇಜರ್ ಬರೋವರೆಗೂ ಧರಣಿ ಕೈ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. 4-5 ಹಳ್ಳಿಗಳಿಗೆ ಒಂದೇ ಬಸ್ ಇರುತ್ತೆ. ಹೀಗಾಗಿ ಎಲ್ರಿಗೂ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಪಾಲಕರು ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಕಳಿಸೋದಕ್ಕಾಗದೆ ಮದುವೆ ಮಾಡಿಕೊಡ್ತಿದ್ದಾರೆ. ಹೀಗಾಗಿ ನಾವು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದೇವೆ ಅಂತ ವಿದ್ಯಾರ್ಥಿನಿಯರು ಅಳಲು ತೋಡ್ಕೊಂಡಿದ್ದಾರೆ. ಕೋಳಿ ಫಾರ್ಮ್ನಲ್ಲಿ ಮಾಂಸದ ಕೋಳಿ ತುಂಬುವಾಗ ರೈತನಿಗೆ ಮೋಸ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಬ್ಯಾಡರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೋಸ ಮಾಡಲು ಯತ್ನಿಸಿದವರನ್ನ ರೈತ ಮರಕ್ಕೆ ಕಟ್ಟಿ ಹಾಕಿದ್ದಾನೆ. ಗ್ರಾಮದ ರೈತ ಹನುಮಂತೇಗೌಡಗೆ ಸೇರಿದ ಕೋಳಿ ಫಾರ್ಮ್ನಲ್ಲಿ ವಂಚನೆಯಾಗಿದ್ದು, ರೈತ ತಮ್ಮ ಕೋಳಿ ಫಾರ್ಮ್ನ ಸಾಕು ಕೋಳಿಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ದ. ಮೈಸೂರು ಮೂಲದ ಎನ್ಆರ್ ಚಿಕನ್ ಕಂಪನಿ ಕೋಳಿ ಖರೀದಿಸೋದಕ್ಕೆ ಬರ್ತಿತ್ತು. ಕಳೆದ 3-4 ತಿಂಗಳಿಂದ ರೈತನಿಗೆ ಕೋಳಿ ತುಂಬುವಾಗ ತೂಕದಲ್ಲಿ ಮೋಸ ಮಾಡ್ತಿದ್ರು. ಇವತ್ತು ಅನುಮಾನಗೊಂಡು ರೈತ ಬೇರೆ ತೂಕದ ಯಂತ್ರ ತರಿಸಿ ತೂಕ ಹಾಕಿಸಿದ್ರೆ ವಂಚನೆ ಬೆಳಕಿಗೆ ಬಂದಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ. ಕೊಪ್ಪಳದ ಬಸಾಪುರ ಗ್ರಾಮದ ಗುಡ್ಡದ ಮೇಲೆ ಚಿರತೆ ಪ್ರತ್ಯಕ್ಷ ಆಗಿದೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಚಿರತೆ ಸೆಳೆಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತೋಟದಲ್ಲಿ ಮರವೇರಿ ಹಾವೊಂದನ್ನು ಭಕ್ಷಿಸ್ತಾ ಇದ್ದ 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ರಕ್ಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಹೆಗ್ಗರಣಿಯಲ್ಲಿ ಘಟನೆಯಾಗಿದೆ. ಜಾಯಿಕಾಯಿ ಮರವನ್ನೇರಿ ಮತ್ತೊಂದು ಹಾವನ್ನ ಕಾಳಿಂಗ ಸರ್ಪ ನುಂಗಿದೆ. ಅದನ್ನು ನೋಡಿದ ಶಿರಸಿಯ ಉರಗಪ್ರೇಮಿ ಹುಲೇಕಲ್ ಪ್ರಶಾಂತ್ ಅವರಿಗೆ ತೋಟದ ಮಾಲೀಕರು ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದಂತಹ ಉರಗಪ್ರೇಮಿ ಹುಲೇಕಲ್ ಪ್ರಶಾಂತ್ ಕಾಳಿಂಗ ಸರ್ಪವನ್ನ ರಕ್ಷಿಸಿದ್ದಾರೆ. ಬಳಿಕ ಸುರಕ್ಷಿತವಾಗಿ ಕಾಳಿಂಗವನ್ನ ಕಾಡಿಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.